ನ್ಯೂಸ್18 ಕನ್ನಡದ ಡಿಜಿಟಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಚಿದಾನಂದ್ ಪಟೇಲ್. ನಾನಿವತ್ತು ನಿಮ್ಮ ಜೊತೆ ಮಾತುಕತೆ ನಡೆಸ್ತಿರ್ತಕ್ಕಂಥದ್ದು ಹಿರಿಯೂರು ಉಪಚುನಾವಣೆ ಸಂಬಂಧಪಟ್ಟ ಹಾಗೆ. ಸುಧಾಕರ್ ಅವರು ಸಜ್ಜನರು, ತೀರ್ಕೊಂಡ್ರು. ಆಬ್ವಿಯಸ್ಲಿ ಸಾಮಾನ್ಯವಾಗಿ ಯಾವುದೇ ಶಾಸಕರು ತೀರ್ಕೊಂಡ್ರೆ ಅವರ ಕುಟುಂಬದವರಿಗೆ ಟಿಕೆಟನ್ನು ಕೊಡೋದು ಮಾಮೂಲಿ, ಅದು ಮತ್ತು ಅನುಕಂಪದ ಲೆಕ್ಕಾಚಾರದಲ್ಲಿ ಟಿಕೆಟನ್ನು ಕೊಡ್ತಾರೆ. ಆದರೆ ಈ ಬಾರಿಯ ಹಿರಿಯೂರು ಉಪಚುನಾವಣೆ ಹಂತಿದ್ದ ಚುನಾವಣೆ ಆಗಲ್ಲ, ಅತಿ ದೊಡ್ಡ ರಾಜಕೀಯ ರಣರಂಗದ ಚುನಾವಣೆ ಆಗುವಂಥದ್ದು. ಯಾಕಂತೇಳಿದ್ರೆ ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಮುಖ್ಯಮಂತ್ರಿ ಆದ ಮೇಲೆ ಅವರ ಮೊದಲ ಬೈ ಎಲೆಕ್ಷನ್ ಇದು ಆಗಿರ್ತಕ್ಕಂಥದ್ದು ಮತ್ತು ಚುನಾವಣಾ ಆಯೋಗ ಯಾವ ಗಳಿಗೆಯಲ್ಲಿ ಬೇಕಾದರೂ ಅಲ್ಲಿ ಉಪಚುನಾವಣೆಯ ದಿನಾಂಕವನ್ನು ಪ್ರಕಟಿಸ್ಬೋದು. ಹಾಗಾಗಿ ಒಂದಷ್ಟು ಸ್ಟ್ರಾಟಜಿಗಳು ನಡೀತಿರ್ತಕ್ಕಂಥದ್ದು. ಈ ಒಂದು ಉಪಚುನಾವಣೆಯಲ್ಲಿ ಗೆಲ್ಲೋದು ಮುಖ್ಯ ಅಲ್ಲ, ಎಷ್ಟು ಸಾವಿರ ಮತಗಳನ್ನು ಅಂತರದಿಂದ ಗೆದ್ವಿ, ಆ ಮುಖಾಂತರ ಡಿ.ಕೆ. ಶಿವಕುಮಾರ್ ಅವರ ಶಕ್ತಿ ಸಾಮರ್ಥ್ಯ ಪ್ರದರ್ಶನದ ವೇದಿಕೆಯೂ ಕೂಡ ಹೌದು. ಹಾಗಂತ ಇದು ಡಿ.ಕೆ. ಶಿವಕುಮಾರ್ಗೆ ಮಾತ್ರ ಸವಾಲಲ್ಲ, ವಿಪಕ್ಷಗಳಾಗಿರ್ತಕ್ಕಂಥ BJP ಮತ್ತು JDSಗೂ ಕೂಡ ಇದು ಅತಿ ದೊಡ್ಡ ಸವಾಲು ಅಂತಲೇ ಹೇಳಲಾಗ್ತದೆ. ಈಗಾಗಲೇ ಸಮನ್ವಯ ಸಮಿತಿಯನ್ನು ಮಾಡ್ಕೊಂಡಿದ್ದಾರೆ. ಸಮನ್ವಯ ಸಮಿತಿ ಮುಖಾಂತರ ಒಟ್ಟಾಗಿ ಸರ್ಕಾರದ ವಿರುದ್ಧ ರಾಜಕೀಯ ಸಮರವನ್ನು ಆರಂಭಿಸಲಿಕ್ಕೆ BJP ಮತ್ತು JDS ಪ್ಲ್ಯಾನ್ ಮಾಡಿರ್ತಕ್ಕಂಥದ್ದು. ಕೇಂದ್ರ ಸಚಿವ H.D. ಕುಮಾರಸ್ವಾಮಿಯವರು ವಾರದಲ್ಲಿ 2 ದಿನ ಬೆಂಗಳೂರಿನಲ್ಲೇ ಮೊಕ್ಕ ಮೂಡ್ತಿದ್ದಾರೆ. ಸರ್ಕಾರದ ವಿರುದ್ಧ ಅಂತೂ ಅವರು ದೊಡ್ಡ ಮಟ್ಟದ ಹೋರಾಟಕ್ಕೆ ಇಳಿದಿರ್ತಕ್ಕಂಥದ್ದು. ಅದು ಬಿಡದಿ ಹೋರಾಟ ಇರುವಂಥದ್ದು, SIR ಹೋರಾಟ ಇರ್ತಕ್ಕಂಥದ್ದು, ಇನ್ನೂ ಅನೇಕ ಹೋರಾಟಗಳನ್ನು ಅವರು ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಸರ್ಕಾರದ ವಿರುದ್ಧ ಹಲವಾರು ದಾಖಲೆಗಳನ್ನು ಕೂಡ ಬಿಡುಗಡೆಯನ್ನು ಮಾಡಿರ್ತಕ್ಕಂಥದ್ದು. ಇದರ ನಡುವೆ BJP ಮತ್ತು JDS ಒಟ್ಟಾಗಿ ಇರುವ ನಡುವೆ ಇದೀಗ ಉಪಚುನಾವಣೆಯ ದಿನಾಂಕ ಘೋಷಣೆಯಾಗಿಲ್ಲ. ಆದರೆ ಚುನಾವಣಾ ಅಖಾಡಕ್ಕೆ H.D. ಕುಮಾರಸ್ವಾಮಿಯವರು ಇಳಿದಿದ್ದಾರೆ. ಈಗಾಗಲೇ ಸದ್ದಿಲ್ಲದೆ ಹಿರಿಯೂರಿನ JDSನ ಅನೇಕ ನಾಯಕರುಗಳ ಜೊತೆ 2 ಹಂತದ ಸಭೆಯನ್ನು ನಡೆಸಿದ್ದಾರೆ. ಮತ್ತೊಂದು ಕಡೆ ಅಲ್ಲಿ ಈ ಹಿಂದೆ ಪೂರ್ಣಿಮಾ ಶ್ರೀನಿವಾಸರವರು BJPಯಿಂದ ಗೆದ್ದಿರ್ತಕ್ಕಂಥವ್ರು. ಹಾಗಾಗಿ ಇಲ್ಲಿ JDS ನನಗೆ ಹಿರಿಯೂರು ಟಿಕೆಟನ್ನು ನೀವು JDSಗೆ ಬಿಟ್ಕೊಡ್ಬೇಕಂತೇಳಿ ನೇರವಾಗಿ BJP ಹೈಕಮಾಂಡ್ಗೆ ಮತ್ತು ರಾಜ್ಯ BJP ನಾಯಕರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇವತ್ತಿನ ಸಭೆಯಲ್ಲೂ ಕೂಡ ಸಮನ್ವಯ ಸಮಿತಿ ಸಭೆಯಲ್ಲೂ ಕೂಡ ಹಿರಿಯೂರು ಉಪಚುನಾವಣೆ ಸಂಬಂಧಪಟ್ಟಾಗೆ ನೇರವಾಗಿ H.D. ಕುಮಾರಸ್ವಾಮಿ ನಮಗೆ ಕೊಡಿ ಅಂತೇಳಿದ್ರೆ ಒಂದಷ್ಟು ಸ್ಟ್ಯಾಟಿಸ್ಟಿಕ್ಸನ್ನು ಕೂಡ ಅವರು ಕೊಟ್ಟರು. ನಿಮಗೆ ಹಿರಿಯೂರ್ದು ಬೈ ಎಲೆಕ್ಷನ್ ನಡೆದ್ರೆ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಭಾಳಷ್ಟು ಜನರ ಲೆಕ್ಕಾಚಾರ ಇರ್ತಕ್ಕಂಥ. ಆದರೆ H.D. ಕುಮಾರಸ್ವಾಮಿಯವರು ದಿಢೀರ್ನೇ ಹಿರಿಯೂರು ಉಪಚುನಾವಣೆಯಲ್ಲಿ JDSಗೆ ಯಾಕೆ ಟಿಕೆಟನ್ನು ಕೇಳ್ತಿದ್ದಾರೆ ಮತ್ತು BJP ಬೆಂಬಲವನ್ನು ಯಾಕೆ ಕೇಳ್ತಿದ್ದಾರೆ, BJP ಈ ಬಾರಿ JDSಗೆ ಟಿಕೆಟನ್ನು ಬಿಟ್ಕೊಡ್ಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಳ್ತಿರ್ತಕ್ಕಂಥದ್ದು. ನಿಮಗೆ ಲೆಕ್ಕ ಹಾಕಿದರೆ ಹಿರಿಯೂರಿನಲ್ಲಿ ಒಟ್ಟು 2,51,000 ಮತದಾರರು ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಗೊಲ್ಲ ಸಮುದಾಯದವರು 42,000 ಮತಗಳಿರ್ತಕ್ಕಂಥದ್ದು. ಅದರಲ್ಲಿ ಕೂಡ ಕಾಡುಗೊಲ್ಲ ಸಮುದಾಯದವರು ಹೆಚ್ಚು ಮತಗಳಿರ್ತಕ್ಕಂಥದ್ದು ಈ ಲೆಕ್ಕಾಚಾರ ಇರ್ತಕ್ಕಂಥದ್ದು. ಇವರೇ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ. ಯಾಕಂದರೆ 42,000 ಮತ ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಇನ್ನು ಅವ್ರನ್ನ ಬಿಟ್ಟರೆ ಒಕ್ಕಲಿಗರು 45,000 ಮತಗಳಿರ್ತಕ್ಕಂಥದ್ದು. ಈಗ H.D. ಕುಮಾರಸ್ವಾಮಿಯವರು ಕೂಡ ನಾನು ಒಕ್ಕಲಿಗ ನಾಯಕ ಅಂತ ಹೇಳ್ತಾರೆ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಕೂಡ ಒಕ್ಕಲಿಗ ಸಮುದಾಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು, ಕಾಂಗ್ರೆಸ್ನ ಸರ್ಕಾರವನ್ನು ಲೀಡ್ ಮಾಡ್ತಿರ್ತಕ್ಕಂಥದ್ದು. ಅವರು ಕೂಡ ಕ್ಲೈಮನ್ನು ಮಾಡ್ಬೋದು. ಅದರ ಜೊತೆಗೆ ಪರಿಶಿಷ್ಟ ಜಾತಿ 40,000 ಮತಗಳಿರ್ತಕ್ಕಂಥದ್ದು, 8,000 ಲಂಬಾಣಿ ಮತಗಳಿರ್ತಕ್ಕಂಥದ್ದು. ಅಲ್ಲಿ ತಮಿಳು ಸಮುದಾಯದವರು ಸುಮಾರು 15,000 ಮತಗಳಿರ್ತಕ್ಕಂಥದ್ದು. ಅದರ ಜೊತೆಗೆ ಪರಿಶಿಷ್ಟ ವಾಲ್ಮೀಕಿ ಸಮುದಾಯದವರು ಸುಮಾರು 14,000 ಮತಗಳಿರ್ತಕ್ಕಂಥದ್ದು. ಮುಸ್ಲಿಮರು ಕೂಡ 20,000 ಮತಗಳು ಇರ್ತಕ್ಕಂಥದ್ದು. ಇನ್ನು ಮುಸ್ಲಿಂ ಮತಗಳು ಅಂತ ಹೇಳಿದ್ರೆ ಕಾಂಗ್ರೆಸ್ಸು ಅದು ನಂದೇ ಮತಗಳು, ನಂದೇ ಬುಟ್ಟಿಗೆ ಇರ್ತಕ್ಕಂಥದ್ದು ಅಂತ ಹೇಳಿರ್ತಕ್ಕಂಥದ್ದು. ಆದರೆ ಎಲ್ಲ ಒಂದು ಕಡೆ ಆ ಭ್ರಮೆಯನ್ನು ದಾವಣಗೆರೆ ಉಪಚುನಾವಣೆಯಲ್ಲಿ ಮುಸ್ಲಿಮರೇ ಕಾಂಗ್ರೆಸ್ನ ಭ್ರಮೆಯನ್ನು ಕಳಿಸಿರ್ತಕ್ಕಂಥದ್ದು. ಅಲ್ಲಿ SDPI ಅಭ್ಯರ್ಥಿ ನಿಂತಿರ್ತಕ್ಕಂಥವ್ರು ಎಷ್ಟು ಓಟ್ ತಗೊಂಡ್ರು ಅನ್ನೋದು ಕೂಡ ಅಲ್ಲಿ ಮುಖ್ಯ ಆಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲೂ ಕೂಡ ಎಲ್ಲೊಂದು ಕಡೆ SDPI ಇರುವಂಥದ್ದು ಅಥವಾ ಬೇರೆ ಬೇರೆ ಮುಸ್ಲಿಂ ಪಕ್ಷೇತರ ಅಭ್ಯರ್ಥಿಗಳು ನಿಂತರೂ ಕೂಡ ಆಶ್ಚರ್ಯವನ್ನು ಪಡಬೇಕಾಗಿಲ್ಲ. ಇನ್ನು ಕಾಂಗ್ರೆಸ್ನಿಂದ ಸುಧಾಕರ್ ಅವರು ಟಿಕೆಟನ್ನು ಕೇಳ್ತಿರ್ತಕ್ಕಂಥ. ಯಾಕಂತೇಳಿದ್ರೆ ಅನುಕಂಪದ ಆಧಾರದ ಮೇಲೆ ನಮ್ಮ ತಂದೆಯವರು ತೀರ್ಕೊಂಡಿದ್ದಾರೆ, ತಂದೆಯವರಿಗೆ ಒಳ್ಳೆ ಹೆಸರಿತ್ತು. ಅಫ್ಕೋರ್ಸ್ ಅಲ್ಲಿ ಸುಧಾಕರ್ ಅವರಿಗೆ ಒಳ್ಳೆಯ ಹೆಸರಿತ್ತು. ಯಾಕಂದರೆ ಒಂದು ಅತಿ ದೊಡ್ಡ ಅಲ್ಪಸಂಖ್ಯಾತ ಸಮುದಾಯ ಅಂದರೆ ಜೈನ ಸಮುದಾಯದವರು, ಆಯಿತಾ, ಅವರಷ್ಟು ಎಲ್ಲೋ ಒಂದು ಬೆರಳೆಣಿಕೆಯಷ್ಟು ಮತಗಳಿರ್ತಕ್ಕಂಥದ್ದು. ಅಂಥ ಕ್ಷೇತ್ರದಲ್ಲಿ ನಿರಂತರವಾಗಿ ಸುಮಾರು 3ಕ್ಕೂ ಹೆಚ್ಚು ಬಾರಿ ಗೆಲ್ತಾರೆ ಅಂತ ಹೇಳಿದ್ರೆ ಅದು ಅಲ್ಲಿನ ಜನರ
ವಿಶ್ವಾಸವನ್ನು ಯಾವ ರೀತಿ ಸುಧಾಕರ್ ಗಳಿಸಿದ್ರು ಅನ್ನೋದು ಲೆಕ್ಕಾಚಾರ ಆಗಿರ್ತಕ್ಕಂಥದ್ದು. ಹಾಗಾಗಿ ಅವರ ಪುತ್ರ ಸುಹಾಸ್ ಅವರು ಅಪ್ಪನ ಟಿಕೆಟನ್ನು ಅಪ್ಪನ ಅನುಕಂಪದ ಆಧಾರದ ನನಗೆ ಕೊಡಬೇಕಂತೇಳಿ ಈಗಾಗಲೇ ವರಿಷ್ಠರಿಗೆ ಅಂದರೆ ಕಾಂಗ್ರೆಸ್ ನಾಯಕರುಗಳೇ ಮನವಿಯನ್ನು ಮಾಡ್ಕೊಳ್ತಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಪೂರ್ಣಿಮಾ ಶ್ರೀನಿವಾಸ್ ಅವರು ನಾ ಹಿಂದೆ ಅಲ್ಲಿ ಗೆದ್ದಿದ್ದೆ, ಅಲ್ಲಿ ಕಾಡುಗೊಲ್ಲ ಗೊಲ್ಲ ಸಮುದಾಯದವ್ರದ್ದು ಸುಮಾರು 40,000 to 45,000 ಜನ ವೋಟರ್ಸ್ ಇರ್ತಕ್ಕಂಥದ್ದು, ಕಾರ್ಯಕರ್ತರ ಟಚ್ ಇದೆ, ನಾಯಕರ ಟಚ್ ಇದೆ, ನನಗೆ ಕೊಡಿ ಅಂತೇಳಿ ಅವರು ಕೂಡ ಈಗ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿರ್ತಕ್ಕಂಥದ್ದು. ಅವರ ಪತಿ ಶ್ರೀನಿವಾಸ್ ಅವರು MLC ಕೂಡ ಆಗಿರ್ತಕ್ಕಂಥ ಅವರು ಕೂಡ ಟಿಕೆಟ್ಗೆ ಡಿಮ್ಯಾಂಡನ್ನು ಮಾಡ್ತಿದ್ದಾರೆ. ಇನ್ನು ಅಲ್ಲಿ ಸ್ಥಳೀಯರಿರ್ತಕ್ಕಂಥ ಆರ್ ಮಂಜುನಾಥನ್ ಅವರು ಕೂಡ ಟಿಕೆಟನ್ನು ಕೇಳ್ತಿರ್ತಕ್ಕಂಥದ್ದು. ಇನ್ನು ಸಣ್ಣ ಚಿತ್ತಯ್ಯ ಇವರು ಭದ್ರಾ ಮೇಲ್ದಂಡೆ ಯೋಜನೆಯ ನಿವೃತ್ತ MD ಆಗಿದ್ದರು. ಇವರು ಕೂಡ ಟಿಕೆಟಿಗೆ ಡಿಮ್ಯಾಂಡನ್ನು ಮಾಡ್ತಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇವರು JDSನಿಂದ ಸ್ಪರ್ಧೆ ಮಾಡಲಿಕ್ಕೆ ಪ್ಲ್ಯಾನನ್ನು ಮಾಡಿರ್ತಕ್ಕಂಥ. ಈಗ ಒಂದು ಹಂತದ ಮಾತುಕತೆ ಕುಮಾರಸ್ವಾಮಿ ಅವ್ರ ಜೊತೆ ನಡೆದಿರ್ತಕ್ಕಂಥದ್ದು. ಆ ಮಾತುಕತೆ ಪ್ರಕಾರ ಅವರಿಗೆ ಟಿಕೆಟನ್ನು ಕೊಡಬೇಕು, ಇವರು ಕಾಡುಗೊಲ್ಲ ಸಮುದಾಯದಕ್ಕೆ ಸೇರಿರ್ತಕ್ಕಂಥ, ಹಾಗಾಗಿ ನಮ್ಮ ಸಮುದಾಯದವರು ನನಗೆ ಕೈ ಹಿಡಿತಾರೆ, ಒಕ್ಕಲಿಗರು ಕೈ ಹಿಡಿತಾರೆ ಮತ್ತು BJPಯ ಅಲಯನ್ಸ್ ಆದರೆ ಒಟ್ಟಾಗಿ ನಿಲ್ಲೋದ್ರಿಂದ ಎಲ್ಲೊಂದು ಕಡೆ ನಮಗೆ ಅವಕಾಶ ಆಗುತ್ತೆ ಅನ್ನೋದು ಲೆಕ್ಕಾಚಾರ. ಈ ಸಣ್ಣ ಚಿತ್ತಯ್ಯವ್ರನ್ನ ನಂಬಿ ಇದೀಗ HD ಕುಮಾರಸ್ವಾಮಿ ಅವರು BJPಯವರ ಬಳಿ ಈ ಬಾರಿ ಹಿರಿಯೂರು ಬೈ ಎಲೆಕ್ಷನ್ ನಮಗೆ ಟಿಕೆಟನ್ನು ಬಿಟ್ಕೊಡಿ, ನಾವು ನೀವು ಒಟ್ಟಾಗಿ ಹೋಗೋಣ, ಅಲ್ಲಿ ಗೆಲ್ಲೋಣ ಅನ್ನೋದು ಮತ್ತು ಕಾಂಗ್ರೆಸ್ನ ಕಟ್ಟಿ ಹಾಕೋಣ ಅಂತೇಳಿ ಅವರು ಈಗಾಗಲೇ ರಾಧಾ ಮೋಹನ್ ಅಗರ್ವಾಲ್ ಜೊತೆ, ಅಶೋಕ್ ಜೊತೆ, ವಿಜೇಂದ್ರ ಅವ್ರ ಜೊತೆ ಮತ್ತು BJPಯ ರಾಜ್ಯ ನಾಯಕರ ಜೊತೆ ಮನವಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನು BJPಯಿಂದ ಕಾಡುಗೊಲ್ಲ ಸಮುದಾಯದ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ರಾಜಣ್ಣ ಅವರು ಟಿಕೆಟನ್ನು ಕೇಳ್ತಿದ್ದಾರೆ, ನಮಗೆ ಟಿಕೆಟ್ ಕೊಡಿ. ಈ ಹಿಂದೆ ಪೂರ್ಣಿಮಾ ಶ್ರೀನಿವಾಸ್ ಅವರು ಇಲ್ಲಿ ನಿಂತು ಗೆದ್ದಿದ್ರು, ನಮ್ಮ ಸಮುದಾಯದವರು, ಅವರು BJPಯಿಂದ ಗೆದ್ದಿದ್ರು, ಹಾಗಾಗಿ ನನಗೆ ಕೊಡಿ ಅಂತೇಳಿ ಅವರು ಡಿಮ್ಯಾಂಡನ್ನು ಮಾಡಿರ್ತಕ್ಕಂಥದ್ದು. BJP ಅಭ್ಯರ್ಥಿ BJP ಕೂಡ ರಾಜಣ್ಣರ ಪರವಾಗಿ ಇರ್ತಕ್ಕಂಥದ್ದು. ಇನ್ನು ಲಕ್ಷ್ಮೀಕಾಂತ್ ಅನ್ನೋರಿದ್ದಾರೆ, DCC ಬ್ಯಾಂಕ್ನ ಮಾಜಿ ಅಧ್ಯಕ್ಷರು, ಇವರು ಗೊಲ್ಲ ಸಮುದಾಯದವರು. JDSನಿಂದ ರವೀಂದ್ರಪ್ಪ ಅಂತೇಳಿ ಕೂಡ ಪೀಲಾಜನಹಳ್ಳಿ ಜಯಣ್ಣ ಅಂತ ಕರೀತಾರೆ, ಇವರು ಕೂಡ ನನಗೆ ಟಿಕೆಟ್ ಕೊಡಿ ಅಂತಿರ್ತಕ್ಕಂಥದ್ದು. ಆದರೆ ಎಲ್ಲೊಂದು ಕಡೆ ಇವರಿಗೆ ಪೈಪೋಟಿ ಕೊಡ್ತಿರ್ತಕ್ಕಂಥದ್ದು ಸಣ್ಣ ಚಿತ್ತಯ್ಯನವರು. ಇವರು ಭದ್ರಾ ಮೇಲ್ದಂಡೆ ಯೋಜನೆ ನಿವೃತ್ತ MD ಕೂಡ ಆಗಿದ್ದರು, ಇವರು JDSನಿಂದ ಟಿಕೆಟ್ ಆಕಾಂಕ್ಷಿ ಆಗಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ರವೀಂದ್ರಪ್ಪ ನನಗೆ ಕೊಡಿ ಅಂತ ಹೇಳ್ತಿರ್ತಕ್ಕಂಥದ್ದು. ಇನ್ನು ಬೇತಾಳು ಪಾಳ್ಯ ರಾಜು BBMP ನಿವೃತ್ತ ಉಪಾಯುಕ್ತರು, ಇವರು ಕಾಂಗ್ರೆಸ್ ಅಥವಾ JDS ಎಲ್ಲಿ ಟಿಕೆಟ್ ಸಿಗುತ್ತೆ ಅಲ್ಲಿ ನಿಲ್ಲೋಣ ಅಂತ ಇವರು ಸ್ಟ್ರಾಟಜಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಅನೇಕರು ಕೂಡ ಇಲ್ಲಿ ಟಿಕೆಟಿನ ಆಕಾಂಕ್ಷಿಗಳಾಗಿರ್ತಕ್ಕಂಥದ್ದು. ನಿಮಗೆ 2018ರಲ್ಲಿ ಕೂಡ ಎಲ್ಲ ಒಂದು ಕಡೆ BJPಗೆ ಅಲ್ಲಿ ಅವಕಾಶ ಇತ್ತು. ಈಗ ಸುಧಾಕರ್ ಅವರು ಅವರ ನಿಧನ ನಂತರ ಅವರ ಪುತ್ರ ಕೇಳ್ತಿರ್ತಕ್ಕಂಥದ್ದು. ಆದರೆ ಈ ಚುನಾವಣೆ ಯಾಕೆ HD ಕುಮಾರಸ್ವಾಮಿ ಟಿಕೆಟನ್ನು ಕೇಳ್ತಿದ್ದಾರೆ ಅಂತೇಳಿ ಅವರ ಲೆಕ್ಕಾಚಾರ, ಕಾಡುಗೊಲ್ಲ ಸಮುದಾಯ ಪ್ಲಸ್ ಒಕ್ಕಲಿಗ ಸಮುದಾಯ ಪ್ಲಸ್ ಅಲ್ಲಿ JDSನ ತನ್ನದೇ ಆದ ಮತದಾರರು ಇರ್ತಕ್ಕಂಥದ್ದು ಸುಮಾರು, ಅವರ ಲೆಕ್ಕಾಚಾರ JDS ಸುಮಾರು ಒಂದು 20-25 ಸಾವಿರ ನಮ್ಮದೇ ಆದ ಮತದಾರಿದ್ದಾರೆ ಅನ್ನೋದು ಅವ್ರ ಲೆಕ್ಕಾಚಾರ ಆಗಿರ್ತಕ್ಕಂಥದ್ದು. ಇನ್ನು BJPಯವರು ಕೂಡ ನಮ್ಮದೊಂದು 25,000 ಮತಗಳಿದೆ ಅಂತ ಹೇಳ್ತಿರ್ತಕ್ಕಂಥದ್ದು. ಇನ್ನು ಕಾಂಗ್ರೆಸ್ನವ್ರಿಗಾಗಲೇ ಅವರ ಸುಧಾಕರ್ ಅವರೇ ಕೂಡ ಅವರ ಅಭ್ಯರ್ಥಿ ಆಗಿದ್ದರು, ಈಗ ಅವ್ರ ಮಗ ಟಿಕೆಟನ್ನು ಕೇಳ್ತಿರ್ತಕ್ಕಂಥದ್ದು. ಆದರೆ ಈ ಚುನಾವಣೆ ಇನ್ನೂ ಕೂಡ ಚುನಾವಣಾ ದಿನಾಂಕ ಘೋಷಣೆ ಆಗಿಲ್ಲ. ಆದರೆ ಹಿರಿಯೂರು ಚುನಾವಣೆಗೆ ಈಗಾಗಲೇ HD ಕುಮಾರಸ್ವಾಮಿಯವರು ತಯಾರಿ ಮಾಡ್ಕೊಳ್ತಿರೋದು ನೋಡಿದರೆ ಕೆಲವೊಂದು ಕಡೆ ಅತಿ ದೊಡ್ಡ ರಾಜಕೀಯ ಜಿದ್ದಾಜಿದ್ದಿನ ಚುನಾವಣೆ ವೇದಿಕೆ ಆಗುತ್ತೆ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಯಾಕಂತ ಹೇಳಿದ್ರೆ DK ಶಿವಕುಮಾರ್ ಅಷ್ಟು ಸುಲಭ ಅಲ್ಲ, ಅವರಿಗೆ ಚುನಾವಣೆ ನಡೆಸೋದು ಗೊತ್ತು, ಚುನಾವಣೆ ಪಾನ್ಗಳನ್ನ ಯಾವ ಸಂದರ್ಭದಲ್ಲಿ ಯಾವ ರೀತಿ ಮೂವ್ ಮಾಡೋದು ಅನ್ನೋದು ಗೊತ್ತು, ಅವ್ರನ್ನ ಕಟ್ಟಿ ಹಾಕೋದು ಅಷ್ಟು ಸುಲಭ ಅಲ್ಲ. ಆಡಳಿತ ಯಂತ್ರ ಇರ್ತಕ್ಕಂಥದ್ದು, ಅವರೇ ಮುಖ್ಯಮಂತ್ರಿ ಆಗಿರ್ತಕ್ಕಂಥ, ಅವ್ರಿಗೂ ಕೂಡ ಸವಾಲಾಗಿರ್ತಕ್ಕಂಥದ್ದು. ಈ ಸವಾಲನ್ನು HD ಕುಮಾರಸ್ವಾಮಿ ಯಾವ ರೀತಿ ಎದುರಿಸ್ತಾರೆ, ಯಾಕೆ ಅಷ್ಟು ಗಟ್ಟಿ ಧ್ವನಿಯಿಂದ ನಮಗೆ ಟಿಕೆಟ್ ಕೊಡಿ ಅಂತೇಳಿ ಕೇಳ್ತಿದ್ದಾರೆ ಅನ್ನೋದು ಕೂಡ ಕುತೂಹಲ ಆಗಿರ್ತಕ್ಕಂಥ. ಈಗಾಗಲೇ ಅವ್ರ ಅಭ್ಯರ್ಥಿ ಯಾರು ಅಂತ ನಾನು ನಿಮ್ಮ ಮುಂದೆ ಹೇಳಿರ್ತಕ್ಕಂಥದ್ದು. ಈಗಾಗಲೇ BJPಯಿಂದ ಕೂಡ ಆಸ್ಪಿರೆಂಟ್ ಇರ್ತಕ್ಕಂಥದ್ದು. BJP ನಾಯಕರು ಅಂತಿಮವಾಗಿ ಒಪ್ತಾರಾ? ಯಾಕಂತ ಹೇಳಿದ್ರೆ ಅದು BJPಯವರು ನಾವು ಗೆದ್ದಿದ್ದೀವಿ ಒಮ್ಮೆ, ಹಾಗಾಗಿ ನಮಗೆ ಬಿಟ್ಕೊಡಿ ಅಂತ ಕೇಳ್ತಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ BJPಯವರು ಅಂತಿಮವಾಗಿ JDSಗೆ ಬಿಟ್ಕೊಡ್ತಾರೆ. ಸಾಮಾನ್ಯ ಸಮಿತಿ ಇರ್ತಕ್ಕಂಥದ್ದು, ಮುಂಬರಲಿರ್ತಕ್ಕಂಥ GBA ಚುನಾವಣೆ ಇರುವಂಥದ್ದು, ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿ ಚುನಾವಣೆಗಳಿರ್ತಕ್ಕಂಥದ್ದು, ನಗರ ಪಾಲಿಕೆ ಚುನಾವಣೆ ಇರ್ತಕ್ಕಂಥ, ಒಟ್ಟಾಗಿ ಚುನಾವಣೆ ಎದುರಿಸಬೇಕು, ಅಲ್ಲಿ ಸೀಟ್ಗಳನ್ನ ಹಂಚಿಕೆಯನ್ನು ಮಾಡಿಕೊಡಬೇಕು ಮತ್ತು ಒಟ್ಟಾಗಿ ಸರ್ಕಾರದ ಹೋರಾಟವನ್ನು ಮಾಡಬೇಕು. ಒಂದು ವೇಳೆ ಕುಮಾರಸ್ವಾಮಿ ಗಟ್ಟಿ ಧ್ವನಿಯಲ್ಲಿ ಟಿಕೆಟ್ ಬೇಕು ಅಂತ ಕೇಳ್ತಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಒಂದು ವೇಳೆ ಕುಮಾರಸ್ವಾಮಿಯವರು ಟಿಕೆಟ್ ಕೇಳಿ BJPಯವರು ಕೊಡಲಿಲ್ಲ ಅಂತ ಹೇಳಿದ್ರೆ ಬಹುಶಃ ಸಮನ್ವಯ ಸಮಿತಿ ಖತಮ್ ಆಗೋ ಸಾಧ್ಯತೆ ಇರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಅವ್ರ ನಡುವೆ ಇರ್ತಕ್ಕಂಥ ಏನು ಹೊಂದಾಣಿಕೆ ಕೂಡ ಇದು ಕೊರತೆ ಆಗುವಂಥದ್ದು ಮತ್ತು ಎಲ್ಲೊಂದು ಕಡೆ ಇದು ಮುನಿಸಿಗೆ ಕಾರಣ ಆಗುವಂಥದ್ದು. ಆ ಮುಖಾಂತರ ಎಲ್ಲೊಂದು ಕಡೆ ಪಾರ್ಟ್ ಆಫ್ ND ಆಗಿರ್ತಕ್ಕಂಥ JDS ಕೂಡ ಇದು ದೊಡ್ಡ ಹೊಡೆತ ಆಗ್ತಕ್ಕಂಥ, ಒಟ್ಟಾರೆ ಇದೊಂಥರ ಕಿತ್ತಾಟ ಆಗಿರ್ತಕ್ಕಂಥದ್ದು. ಇಂಡೈರೆಕ್ಟ್ಲಿ ಇದು BJP ಮತ್ತು JDS ನಡುವಿನ ಟಿಕೆಟ್ ಪ್ರತಿಷ್ಠೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಹಾಗಾಗಿ ಕೊನೆಗೂ ಕೂಡ HD ಕುಮಾರಸ್ವಾಮಿ ಅವರಿಗೆ ಬೇಡಿಕೆಯನ್ನು BJP ಹೈಕಮಾಂಡ್ ಈಡೇರಿಸ್ತಾ ಕೊನೆಗೆ ಬೇಡ ನೀವೇ BJPಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸದ್ಯದ ಕುತೂಹಲ ಅಂತ ಹೇಳ್ಬೋದು.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.